ಭಾಳ ದುಃಖ ಆದ ಇಲ್ಲಿ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳಿದರು, ಇದು ಪ್ರಪಂಚನ ಹೇಗದ ಅಂದ್ರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಸುಖ ಎಷ್ಟೈತಿ ಅಂದರೆ ಸಾಸಿವೆ ಎಷ್ಟದ, ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ದುಃಖವನ್ನೇ ಬಹಳ ಅನುಭವಿಸೋದು. ಸುಮ್ಮ ಸುಖ ಹೀಗೆ ಸಿಕ್ಕೈತೆ ಅನ್ನೋದ್ರೊಳಗನೆ ಅದರ ಜೋಡಿ ದುಃಖನೇ ಇರ್ತದೆ. ಹೀಗಿದು ಈ ಪ್ರಪಂಚ ಅದ. ಇದು ಯಾರಿಗಿಲ್ಲಿ ಸುಖ ಸಿಕ್ಕದ? ನಮಗೆ ನಾವು ಸುಖನೂ ಬಹಳ ವಿಚಾರ ಮಾಡೋದಿಲ್ಲ, ದುಃಖನೂ ಬಹಳ ವಿಚಾರ ಮಾಡೋದಿಲ್ಲ ಅಂತ ಚಲೋ ಆಗ್ಯದ. ಯಾರು ಬಹಳ ಅರಿತವ್ರು ಇರ್ತಾರ ಅವರಿಗೆ ಗೊತ್ತಾಗ್ತದೆ ಇದರಲ್ಲಿ ಎಷ್ಟು ಸುಖ ಐತಿ ಅಂತ. ಅವರಿಗೆ ಗೊತ್ತಾಗ್ತದೆ ಇದರಲ್ಲಿ ಎಷ್ಟು ದುಃಖ ಐತಿ, ಎಷ್ಟು ಸುಖ ಐತಿ ಅಂತ. ಆದ್ದರಿಂದ ಅವರು ಅಲ್ಲಮ್ಮ ಪ್ರಭುದೇವರು ಹೇಳಿದರು, ಇದು ಹೇಗದ ಅಂತಂದ್ರೆ ಇದು ಸುಖ ಸಾಸಿವೆ ಅಷ್ಟೈತಿ ಅಂತ. ನಾವೆಲ್ಲ ಭಾರಿ ಭೋಗಿಸ್ತಾ ಇದ್ದೇವೆ ಅಂತ ನಾವು ತಿಳ್ಕೊಂಡೇವೆ. ನಾವು ಈ ವಸ್ತುಗಳನ್ನು ಭೋಗಿಸ್ತಾ ಇಲ್ಲ, ಆ ವಸ್ತುಗಳೇ ನಮ್ಮನ್ನು ಭೋಗಿಸ್ತಾ ಇದಾವೆ. ನಾವು ಈ ಆಹಾರವನ್ನು ತಿಂತೀವಿ ಅಂತ ನಾವು ಭಾವಿಸ್ತಾ ಇದ್ದೇವೆ, ಆ ಆಹಾರವನ್ನು ನಾವು ತಿಂತಾ ಇಲ್ಲ, ಅದೇ ನಮ್ಮನ್ನು ತಿನ್ನಕತ್ತೈತಿ. ಹೀಗದ ಇದು ಪ್ರಪಂಚ. ಇದು ಇದರಲ್ಲಿ ಸುಖ ಸಾಸಿವೆ ಎಷ್ಟದ, ದುಃಖ ಮಾತ್ರ ಸಾಗರದಷ್ಟದ. ಅದಕ್ಕೆ ಅಳತಿನೇ ಇಲ್ಲ. ನಾವು ಬರೀ ಸಾಮಾನ್ಯ ಮನುಷ್ಯರದ್ದು ಅಷ್ಟೇ ನೋಡೋದಲ್ಲ, ಭಾಳ ದೊಡ್ಡ ದೊಡ್ಡವ್ರದ್ದು ನೋಡ್ರಿ. ರಾಮ ಸೀತಾ ಅವರೆಲ್ಲ ಅವತಾರಿ ಪುರುಷಗಳಂತೆ ನಾವು ಹೇಳೋದು. ಮತ್ತು ಅಷ್ಟು ಶಕ್ತಿ ಸಾಮರ್ಥ್ಯವನ್ನು ಪಡೆದವರು. ಅಂಥವ್ರಿಗೇ 14 ವರ್ಷ ವನವಾಸ ಕಾಯ್ದು ಬಂತು. ಆಕೆ ಸೀತಾ ಅಂತೂ ರಾಜನ ಮಗಳು, ರಾಜನನ್ನೇ ಮದುವೆ ಆದಳು. ಇನ್ನೇನು ಸಂಸಾರ ಪ್ರಾರಂಭ ಮಾಡಬೇಕು ಅನ್ನೋದ್ರೊಳಗಾಗೇ ವನವಾಸ ಶುರುವಾಯಿತು. ನಾಳೆ ರಾಮನ ಪಟ್ಟಾಭಿಷೇಕ ಆಗುವುದಿತ್ತು. ಇಡೀ ಅಯೋಧ್ಯೆ ಎಲ್ಲ ಸಿಂಗಾರಗೊಂಡಿತ್ತು. ನಾಳೆ ಬೆಳಗಾಗೋದ್ರೊಳಗನೆ ರಾಜ ಯಾರು ರಾಮ ರಾಜನಾಗ್ತಾನೆ, ಆಕೆ ಮಹಾರಾಣಿ ಆಗ್ತಾನೆ. ರಾಮ ಮಹಾರಾಜನಾಗ್ತಾನೆ, ಸೀತಾ ಮಹಾರಾಣಿ ಆಗುವವಳಿದ್ದಳು. ಆದರೆ ಬೆಳಗಾಗುವುದರೊಳಗಾಗೇ ಎಲ್ಲ ಬದಲಾಯಿತು. ಯಾವ ಗದ್ದಿಗೆ ಮೇಲೆ ಅವರು ಕೂಡಬೇಕಾಗಿತ್ತು ಅದರ ಮೇಲೆ ಕೂಡಲಿಕ್ಕಾಗಲಿಲ್ಲ. 14 ವರ್ಷಗಳ ವನವಾಸ. ಅಲ್ಲಿ ವನವಾಸವನ್ನು ಮುಗಿಸಿ ಅಗ್ನಿ ಸಾಕ್ಷಿಯಾಗಿ ರಾಮನ ಜೊತೆಗೆ ಅಯೋಧ್ಯೆಗೆ ಬಂದರು. ಅಗ್ನಿ ಸಾಕ್ಷಿ ಮಾಡೇ ನಾನು ಶುದ್ಧಳದನಂತೆ ಆಕೆ ಹೇಳ್ಕೊಂಡ್ಳು. ನನ್ನ ಮನಸ್ಸು ಸಹಿತ ಕೆಟ್ಟಿಲ್ಲ, ನನ್ನ ಆಚರಣೆ ಯಾವೂ ಸಹಿತ ಕೆಟ್ಟಿಲ್ಲ. ಅಗ್ನಿ ಸಾಕ್ಷಿಯಾಗಿ ರಾಮನ ಜೊತೆಗೆ ಬಂದಳು. ಆದರೂ ಸಹಿತ ಮುಂದೇನಾಯಿತು ಅಂದರೆ ಮತ್ತೆ ರಾಮನಿಗೆ ಸಂಶಯ ಬಂತು, ರಾಮನಿಗೆ ಅಭಿಮಾನ ಕಾಡಲಿಕ್ಕೆ ಶುರು ಆಯಿತು. ಮತ್ತು ಪುನಃ ವನವಾಸಕ್ಕನೇ ಕಳಿಸಿದ. ಅಲ್ಲಿ ವನವಾಸದಲ್ಲಿ 2 ಮಕ್ಕಳಿಗೆ ಆಕೆ ಜನ್ಮ ಕೊಟ್ಟಳು, ಲವ ಮತ್ತು ಕುಶ. ನೋಡ್ರಿ, ಆಕೆ ಮಹಾರಾಣಿ ಇದ್ದಳು, ಮನೆಯೊಳಗೆ ಅರಮನೆ ಒಳಗೆ ಇರಲಿಕ್ಕೇ ಆಗಲಿಲ್ಲ. ಅಂಥ ಅವತಾರಿ ಪುರುಷಗಳಿಗೇ ಹಾಗಾಗೈತಿ ಅಂತಂದ್ರೆ ನಮ್ಮ ಸಂಸಾರ ಹೇಗಿರಬೇಕು? ನಮಗೆ ಅದು ದುಃಖ ಅಂತ ಅನಿಸೋದೇ ಇಲ್ಲ ಅಂತ ಚಲೋ ಆಗ್ಯದ. ಅದು ಕುಡಿಯುವಂಥ ಮನುಷ್ಯನಿಗೆ ಮೊನ್ನೊಬ್ಬರು ಹೇಳ್ತಾ ಇದ್ದರು, ಅವ ಬಹಳ ಕುಡಿತಿದ್ದಂತ. ಅವರು ಮನೆಯೊಳಗೆ ಹುಡುಗರು ಕುಡಿಯೋದು ಬೇಡ ಅಂಥೇಳಿ ಒತ್ತಾಯ ಮಾಡಿ ಬಿಡಿಸಿದ್ರು. 1-2 ದಿವಸ ಬಿಡಿಸಿದ್ರು. 2 ದಿವಸ ಬಿಡಿಸಿದ್ರೆ ಏಳಲಿಕ್ಕೆ ಬರವಲ್ದಂತ ಅವನಿಗೆ.
ಹೀಗೆ ಹೇಳ್ಬೇಕಂದ್ರೆ ಕಾಲು ನಡುಗ್ತಾವ, ಕೈ ನಡುಗ್ತಾವ. ಇದಕ್ಕೇನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದರು. ಮತ್ತೇನು ಅವ ಕುಡಿತಿದ್ದಲ್ಲ, ಹಾಲಲ್ಲ, ಅವ ಏನು ಕುಡಿತಿದ್ದಲ್ಲ ಅದನ್ನು ಕುಡಿಸಿದ್ರಂತ ಮತ್ತೆ ಎದ್ದು ತಿರುಗಾಡ್ಲಿಕ್ಕೆ ಶುರು ಮಾಡಿದಂತ. ಅದು ಶಕ್ತಿ ಬರುವುದಿಲ್ಲ, ಆದರೆ ಅವನಿಗೆ ಹಂಗೆ ಆಗ್ಯದ. ಹಾಗೆ ನಮಗೂ ಹೆಂಗಾಗೈತಿ ಅಂದರೆ ಇದರೊಳಗೆ ಏನೋ ಒಂದು ಮಜಾ ಐತಿ ಅಂತ ನಾವು ತಿಳ್ಕೊಂಡೇವೆ. ಅವ್ರಿಗೆ ಬಲ್ಲವರಿಗೆ ಗೊತ್ತದ ಅದು. ಅದಕ್ಕಾಗಿಯೇ ಅವ್ರು ಹೇಳಿದರು, ಇದು ಸಾಸಿವೆ ಅಷ್ಟು ಸುಖಪ, ಸಾಗರದಷ್ಟು ದುಃಖ. ಒಬ್ಬ ಚಳಿಗಾಲದ ಸಮಯದಲ್ಲಿ ನದಿ ಸಮೀಪ ನಿಂತಿದ್ದ. ಆವಾಗ ನದಿ ಹರಿತಾ ಇತ್ತು. ಇವ ಅಲ್ಲೇ ನದಿ ದಂಡಿಗೆ ನಿಂತಿದ್ದ. ಮೈ ಮೇಲೆ ಅಷ್ಟೇನು ಭಾಳ ಬಟ್ಟೆ ಇರಲಿಲ್ಲ, ಭಾಳ ವಿಪರೀತ ಚಳಿ ಇತ್ತು, ನಡುಗುತ್ತಿದ್ದ. ಅವಾಗ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದ. ಅಷ್ಟೊತ್ತಿಗೆ ಹೊಳೆಯಲ್ಲಿ ನೋಡಿದ, ಅಲ್ಲೊಂದು ದೂರದಿಂದ ನೋಡಿದ ಕಂಬಳಿ ತೇಲಿ ಬರ್ತಿತ್ತು. ಅದು ದೊಡ್ಡ ಕಂಬಳಿ ಅಂತ ಕಂಡಿತು ಇವನಿಗೆ. ಇವು ಯೋಚನೆ ಮಾಡಿದ, ಇಷ್ಟು ತಂಡದ, ಬಹುಶಃ ಅಲ್ಲಿ ಕಂಬಳಿ ಬರಾಕತ್ತೈತಿ. ಕಂಬಳಿ ಏನಿಲ್ಲ, ಅದಕ್ಕೆ ನೀರು ಹಿಡ್ಕೊಳ್ಳೋದೇ ಇಲ್ಲ. ಅದು ಕಂಬಳಿ ತೊಂದ್ವಿ ಅಂದ್ರೆ ತೊಯ್ದರೂ ಸಹಿತ ಜಾಡಿಸಿದ್ವಿ ಅಂದ್ರೆ ಹೊಚ್ಕೊಂಡ್ವಿ ಅಂದ್ರೆ ಬೆಚ್ಚಗೆ ಆಗ್ತದೆ. ಅದಕ್ಕದು ಬರುವಂಥ ಕಂಬಳಿಯನ್ನು ಹಿಡಿದು ತರಬೇಕು ಅಂತ ಇವು ಯೋಚಿಸಿದ. ಬಿದ್ದ, ಈಸಾಡ್ತಾ ಹೊರಟ. ಹಾಗೇ ಸಮೀಪ ಬಂದಾಗ ಅವನಿಗೆ ಸಂತೋಷ ಆಗ್ತಿತ್ತು, ಇನ್ನೇನು ಕಂಬಳಿ ಸಿಗ್ತದೆ, ಮುಗಿತೀನಿ, ಈ ಚಳಿಗಾಲ ದಾಟುವವರೆಗೆ ನಾನು ಬೆಚ್ಚಗಿರ್ಬೋದು ಅಂತ ಆಲೋಚಿಸ್ತಿದ್ದ. ಅದು ಸಮೀಪ ಹೋದ. ಸಮೀಪ ಹೋಗಿ ಇನ್ನೇನು ಹಿಡಿಬೇಕಂತಿದ್ದ, ಇವು ಹಿಡಿಕ್ಕಿಂತ ಮೊದಲು ಅದೇ ಹಿಡಿತು. ಅದು ಕಂಬಳಿರಲಿಲ್ಲ, ಕಡ್ಡಿತ್ತು. ದೂರಿಂದ ಇವನಿಗೆ ಏನು ಕಾಣಿತು ಅಂದರೆ ಕಂಬಳಿ ಕಂಡಂಗೆ ಕಾಣ್ತಿತ್ತು, ಕಪ್ಪು ಕರಿ ಕಂಬಳಿತ್ತು. ಹೋಗಿ ಸಮೀಪ ಏನು ಹೋದ, ಇವು ಹಿಡಿಬೇಕಂತ ಮಾಡ್ತಿದ್ದ, ಆ ಕಡ್ಡಿನ ಇವನು ಹಿಡಿತು. ಇನ್ನೇನು ಬೆಚ್ಚಗಿರೋದಿನ್ನು ಮುಗೀತು. ಹಾಗೆ ನಮ್ಮದು ಹೇಗಾಗೈತಿ ಅಂದರೆ, ಇನ್ನು ನಾಳೆ ಸುಖ ಸಿಗ್ತದೆ, ನಾಡ್ದು ಸುಖ ಸಿಗ್ತದೆ, ಅಲ್ಲಿ ಕಂಬಳಿ ಬರಾಕತ್ತದ, ಇಲ್ಲಿ ಕೌದಿ ಬರ್ತದ, ಹಾಗಷ್ಟಾದಿತ್ತು. ನಾವು ಈಗ ನೋಡಕತ್ತೀವಲ್ಲ, ನಾಳೆ ಇಲ್ಲ ನಾಡ್ದು ಮಳೆ ಆಗ್ತದೆ, ಏನಾದರೂ ತಡ್ಕೊಳ್ಳದೆ, ಮತ್ತೊಂದಿಷ್ಟೇನೋ ಬೆಳೆ ಬರ್ತದ, ಯಾರೋ ಒಂದಿಷ್ಟು ಸಹಾಯ ಮಾಡ್ತಾರೆ. ಹೀಗೆ ಆಲೋಚನೆ ಮಾಡೋದ್ರೊಳಗೆ ನಮ್ಮ ಆಯುಷ್ಯನೇ ಮುಗಿದು ಹೋಗಿರ್ತದೆ. ಅವ ಪಾರ ಆಗಲೇ ಇಲ್ಲ. ಕಡ್ಡಿ ಕೈಯಿಂದ ನೀನೇನು ಪಾರ ಆಗ್ತಾನೆ. ಹಂಗೆ ನಮಗೂ ಈ ಪ್ರಪಂಚ ದೂರಿಂದ ನೋಡಿದಾಗ ಕಂಬಳಿ ಕಂಡಂಗೆ ಕಾಣ್ತದೆ. ಅದು ಸಿಕ್ತು ಅಂದರೆ ಸುಖ ಸಿಗ್ಬೋದು ಅಂತ ನಾವು ಆಶಿಸ್ತೀವಿ. ಅದರ ಸಮೀಪ ಹೋದಾಗ ಗೊತ್ತಾಗ್ತದೆ ಇದು ಕಂಬಳೆಲ್ಲ ಕಡ್ಡೈತಿ ಅಂತ. ಅದಕ್ಕೆ ಅವರು ಯಾರ್ಯಾರು ಹಿಡ್ಕೊಂಡಾರ, ಯಾರ್ಯಾರು ಸಿಕ್ಕಾರ, ಅವರು ಹೇಳ್ತಾನೆ ಇಲ್ಲ. ಕಡ್ಡಿ ಕೈಯಾಗಿ ಸಿಕ್ಕ ಬಳಕೆ ಹೇಳುವುದೇನು ಬಂತು. ಹಾಗಾಗೈತಿ ನಂಬುದು ಅಂತ ಜೀವನ ಇದು. ಇಲ್ಲಿ ದುಃಖ ಅದ, ಇಲ್ಲಿ ಭಯ ಅದ, ಆನಂತರ ಇಲ್ಲಿ ಸಾವದ, ರೋಗದ, ಎಷ್ಟು ತ್ರಾಸ ಈ ದೇಹಕ್ಕೆ. ಇದೇನು ದೇಹ ಏನು ಒಂದು ರೀತಿ ಇದ್ದಂಗೆ ಇರ್ತದ? ಇರೋದಿಲ್ಲ. ಇವತ್ತೊಂದು ದಿವಸ ಇರ್ತದೆ, ನಾಳೆ ಒಂದು ರೀತಿ, ಮತ್ತೊಂದು ರೀತಿ ಇರ್ತದೆ. ಸ್ವಲ್ಪ ಬಿಸಿಲು ಬಿತ್ತು ಅಂದರೆ ಅವಾಗೊಂದು ಥರ ಇರ್ತದೆ, ಸ್ವಲ್ಪ ಗಾಳಿ ಬೀಸ್ತು ಅಂದರೆ ಅವಾಗೊಂದು ಥರ ಇರ್ತದೆ. ಇಂಥ ದೇಹದ ಈ ವಿಷಯಗಳನ್ನು ಎಲ್ಲ ಚಂಚಲ ಅದಾವ. ನಾವು ಯಾವುದನ್ನು ಪಡಿಬೇಕಂತ ಮಾಡ್ತೀವಿ ಅವು ಯಾವುವು ಸಿಗುವುದಿಲ್ಲ. ಮತ್ತು ಯಾವುದನ್ನು ನಮಗೆ ಸುಖ ಕೊಡ್ತದಂತ ತಿಳ್ಕೊಳ್ತೀವಿ ಅದು ದುಃಖ ಕೊಡ್ತದೆ. ನೋಡ್ರಿ, ಈಗ ನಾವು ಹೋಳಿಗೆ ಊಟ ಮಾಡಿದ್ರೆ ಸುಖ ಆಗ್ತೈತಿ ಅಂತ ನಾವು ಭಾವಿಸೇವಿ. ಅದೇ ಹೋಳಿಗೆ ಒಂದು ದಿವಸ ಉಂಡಿವಿ ಅಂದ್ರೆ ಸುಖ ಆಗ್ತದೆ, 2 ದಿವಸ ಉಂಡಿವಿ ಅಂದ್ರೆ ಸುಖ ಆಗ್ತದೆ, ಹಾಗೇ ಒಂದು ತಿಂಗಳ ತನಕ ಉಂಡಿವಿ ಅಂದರೆ ವಿಷ ಆಗ್ತದೆ. ಅಂದರೆ ಈ ವಿಷಯಗಳು ಹೇಗದಾವು? ಇವು ಸುಖದಾಯಕ ಇದ್ದು ಅಂದರೆ ಸುಖ ಯಾವಾಗಲೂ ಆಗಬೇಕಾಗಿತ್ತಲ್ಲ. ಈ ವಸ್ತುಗಳನ್ನು
ನಾವು ಅನುಭವಿಸುವುದರಿಂದ ಸುಖ ಆಗ್ತದನೋ ಏನು ದುಃಖ ಆಗ್ತದನೋ? ನೀವು ಸುಖ ಆಗ್ತೈತಿ ಅಂದರೆ ದುಃಖ ಆಗಲೇಬಾರದು, ಮತ್ತು ದುಃಖ ಆಗ್ತೈತಿ ಅಂದರೆ ಬರೀ ದುಃಖರೇ ಆಗಬೇಕಾಗಿತ್ತು. ಒಂದಿಷ್ಟು ಸುಖ ಆದಂಗೆ ಆಗ್ತದೆ, ಮತ್ತು ದುಃಖನೇ ಶುರು ಆಗ್ತದೆ. ಈಗ ಹಣ ಗಳಿಸಿದಂಥ ಮನುಷ್ಯ ನಿಶ್ಚಿಂತಿರ್ತಾನೆ, ಹಣ ಗಳಿಸಿದಂಥ ಮನುಷ್ಯ ಸುಖವಾಗಿರ್ತಾನೆ ಅಂತ ನಾವು ಭಾವಿಸ್ತೀವಿ. ಆದರೆ ನಾವು ಯಾರ ಹತ್ತಿರ ಹೆಚ್ಚು ಹಣ ಅದೇವಲ್ಲ ನೋಡ್ತೀವಲ್ಲ, ಅವ್ರಿಗೆ ಹೆಚ್ಚು ತ್ರಾಸಿರೋದು. ಹಣ ಇರಲಾರ್ದಂಥ ಮನುಷ್ಯ ಆರಾಮ ಇರ್ತಾನೆ. ಇವ ಹಣ ಬಂದ ಬಳಿಕ ಅದಕ್ಕಿಂತ ಹೆಚ್ಚು ಚಿಂತೆ ಇವನಿಗೆ ಆಯಿತು. ಯಾಕಂದರೆ ಅದರೊಳಗೆ ಮತ್ತೆ ಕಡಿಮೆ ಎಷ್ಟಾಯಿತು, ಹೆಚ್ಚು ಎಷ್ಟಾಯಿತು, ನಮ್ಮದು ಇಷ್ಟದ, ನಮಗಿಂತ ಹೆಚ್ಚಿಗೆ ಯಾರದದ, ಇದು ಎಲ್ಲ ಶುರು ಆಗ್ತದಲ್ಲ. ಅಂದರೆ ಈ ಪ್ರಪಂಚದೊಳಗೆ ಯಾವುದು ನಮಗೆ ಸುಖವನ್ನು ಕೊಡುವಂಥದ್ದು? ಅದಕ್ಕೆ ಬಸವಣ್ಣವರು ಹೇಳಿದರು, ಈ ಸಂಸಾರ ಅನ್ನೋದಲ್ಲ, ಈ ಜೀವನ ಅನ್ನೋದಲ್ಲ, ಇದು ಸಂಸಾರವೆಂಬುದೊಂದು ತೆರೆ ಕೊಬ್ಬಿ ಮುಖದ ಮೇಲೆ ಅಲಿಯುತ್ತಿದೆ. ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಸಿರದುದ್ದವೇ ಹೇಳ, ಸಂಸಾರ ಸಾಗರ ಸಿರದುದ್ದವಾದ ಬಳಿಕ ಏನು ಹೇಳುವೆನಯ್ಯ ಅಂತ ಹೇಳಿದರು. ಈ ಸಂಸಾರ ಅನ್ನುವಂಥ ಸಾಗರ ನಮ್ಮ ಮೊಳಕಾಲ್ತನ ಇಲ್ಲ, ಸೊಂಟದವರೆಗೆ ಇಲ್ಲ, ಕುತ್ತಿಗೆವರೆಗೆ ಇಲ್ಲ, ಸಿರದ ಮ್ಯಾಲದ, ತಲೆ ಮ್ಯಾಲದ. ಇನ್ನು ನಾವು ಏನು ಹೇಳೋದು ಇದರೊಳಗ ಅಂತ. ಆದ್ದರಿಂದ ಇದನ್ನು ನೀನೇ ಬಿಡಿಸಬೇಕು ಅಂತ. ನಮ್ಮಿಂದ ಇದರಿಂದ ಬಿಡಿಸಲಿಕ್ಕೆ, ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಿದು ಸಂಸಾರದ ಅಲ್ಲ. ಯಾರಿಗಿದು ಸುಖ ಕೊಟ್ಟೈತಿ? ಯಾರಿಗಿದು ನಿಶ್ಚಿಂತತೆಯನ್ನು ಉಂಟು ಮಾಡ್ಯದ? ನಾವು ಬಹಳ ಸುಖವಾಗಿದ್ದೇವೆ ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಒಬ್ಬರೇ ಹೇಳಲಿಕ್ಕೆ ಸಾಧ್ಯ? ನಾವು ಒಂದು ವೇಳೆ ನಮ್ಮ ಮನಸ್ಸನ್ನು ನಾವೇ ಕೇಳ್ಕೊಂಡೀವಿ ಅಂದರೆ, ಯಾರು ನಾವು ಸುಖವಾಗಿದ್ದೇವೆ ಅಂತ ಕೇಳಿದ್ರೆ ಯಾರೂ ಸುಖವಾಗಿಲ್ಲ. ಅದು ಮನೆಯಾಗಿದ್ದವರು ಸುಖವಾಗಿದ್ದಾರೇನೋ, ಮನೆಯಾಗಿದ್ದವರು ಸುಖವಾಗಿಲ್ಲ. ಮನೆ ಬಿಟ್ಟು ಹೋದವರೆಲ್ಲ ಸುಖವಾಗಿದ್ದಾರೇನೋ, ಅವರು ಸುಖವಾಗಿಲ್ಲ. ಆನಂತರ ಹಣ ಗಳಿಸಿದವರು, ಗಳಿಸದೇ ಇರುವವರು, ಕಲಿತವರು, ಕಲಿಯದವರು. ನಾವು ಅಂತೀವಲ್ಲ, ಈಗ ಕಲೀರಿ ಕಲೀರಿ, ಕಲಿತವ್ರು ಭಾಳ ಆರಾಮಿರ್ತಾರ ಅಂಥೇಳಿ. ಆ ಕಲಿತವ್ರದ್ದು ಹೋಗಿ ನೋಡ್ರಿ, ಅವು ಈ ಕಲೀಲಾರ್ದವ್ರಕ್ಕಿಂತ ತಾಪ್ ಮಾಡ್ಕೋತಾವೆ ಹೆಚ್ಚು. ಕಲೀಲಾರ್ದು ಇವು ಭಾಳ ಆರಾಮದಾವ, ಭಾಳ ಅವರು ಅಷ್ಟೇ ಸಂತೋಷದಿಂದ ಇರ್ತಾರ. ಇವ್ರದ್ದು ತುಂಬುವುದನೇ ಇಲ್ಲ, ಅಷ್ಟು ಇವ್ರ ಆಸೆಗಳು. ಅದಕ್ಕೆ